ಬಿಡ್ದಿ ಸಿಗದೆ ಇರೋ ಕ್ರೆಡಿಟ್ಗೋಸ್ಕರ ಇರೋ ವಿಚಾರವನ್ನ ಬಿಟ್ಟು ಬೇರೆ ಬಿಸಿ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ವಕ್ತಾರರು ಕೆಲವು ಮಾಹಿತಿ ಹೇಳಿದ್ರು, ಅಂಕಿಅಂಶಗಳು ಹೇಳಿದ್ರು. ನೋಡಿ, 7,481 ಎಕರೆ ಅಕ್ವೈರ್ ಮಾಡ್ಕೊಬೇಕು, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದಾಗ ಅಲ್ಲಿ ಐಟಿ ಹಬ್ ಬರುತ್ತೆ, ಎಐ ಸಿಟಿನೂ ಬರುತ್ತೆ, ಸ್ಟಾರ್ಟ್ಅಪ್ಸ್ ಅಲ್ಲಿ ಎನ್ಕರೇಜ್ಮೆಂಟ್ ಆಗುತ್ತೆ, ಮತ್ತೆ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸಸ್ ಬರುತ್ತೆ. ಅದರೊಳಗೆ 6,043 ರೈತರು, ಈ 7,481 ಎಕರೆಗೆ ಬರೋದು 6,043 ರೈತರು, 9 ಹಳ್ಳಿ. 6,043 ರೈತರಲ್ಲಿ 663 ನಾನು BMRDA ಇಂದ ತಗೊಂಡು ಬಂದಿರತಕ್ಕಂಥ ಅಧಿಕೃತ ದಾಖಲಾತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮ್ದು ದಾಖಲಾತಿ ಇದ್ರೆ ನಿಮ್ದು ಸರಿ ಇರ್ಬೋದು, ನನಗೆ ಗೊತ್ತಿಲ್ಲ. 6,043 ರೈತರಲ್ಲಿ 663 ರೈತರು, ರಿಪೀಟ್ 663 ರೈತರು ನಾವು ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆ 663 ರೈತರ ಜಮೀನು ಬರೋದು 11% ಮಾತ್ರ. ಈ 6,000 ನಾನು ಏನ್ ಹೇಳಿದ್ರೆ 7,481 ಎಕರೆದಲ್ಲಿ 11% ರೈತರು ನಾವು ಜಮೀನನ್ನ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೆಡಿಎಸ್ಗೆ ರಾಜಕೀಯ ಅಸ್ತಿತ್ವ ಹೋಗ್ಬಿಟ್ಟಿದೆ. ರಾಮನಗರ ಜಿಲ್ಲೆನಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೋಬೇಕು. ಮತ್ತೊಂದು ಸಮಯ ಕುಮಾರಸ್ವಾಮಿ ಬರ್ತಾರೋ ಅಲ್ಲಿ, ಅಥವಾ ಅನಿತಕ್ಕ ಬರ್ತಾರೋ, ಅಥವಾ ನಿಖಿಲ್ ಬರ್ತಾರೋ ಗೊತ್ತಿಲ್ಲ. ಅಸ್ತಿತ್ವ ಉಳಿಸ್ಕೋಬೇಕು. ಅಸ್ತಿತ್ವ ಇಲ್ದಂಗ ಆಗ್ತದಲ್ಲ, ಡಿ ಕೆ ಶಿವಕುಮಾರ್ ಒಳ್ಳೆ ಹೆಸರು ಬರುತ್ತೆ, ಅಸ್ತಿತ್ವ ಇಲ್ದಂಗ ಆಗ್ತದೆ. ಅದಕ್ಕಾಗಿ ಅವ್ರು ರಾಜಕೀಯ ಗಿಮಿಕ್ ಗಳನ್ನ ಮಾಡ್ತಾ ಇದ್ದಾರೆ. ಇದನ್ನು ಯಾರು ವಿಚಲಿತ ಆಗಲ್ಲ. ಒಂದು ರಿಪೀಟ್ ಮಾಡ್ತೀನಿ, ಅಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗೇ ಆಗುತ್ತೆ, ರೈತರ ವಿಶ್ವಾಸ ತೆಗೆದುಕೊಂಡು. ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗಿಯೋದ್ರೊಳಗೆ ಆಗುತ್ತಾ? ಬಿಡದಿ ಮತ್ತೊಂದು ಅವಧಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡುತ್ತಾ? ಅದು ಪ್ರಶ್ನೆ. ಈಗ ಅಧಿಸೂಚನೆ ಆಗಿದೆಯಲ್ಲ, 518 ಎಕರೆ ಅಧಿಸೂಚನೆ ಆಗಿದೆಯಲ್ಲ, 3 ಹಳ್ಳಿ, ಕೆಂಪಯ್ಯನ ಪಾಳ್ಯ, ಒಡೆಯರಹಳ್ಳಿ, 3 ಹಳ್ಳಿ, ಕಂಚಗಾರ್ನಹಳ್ಳಿ, ಕಾವಲು, ನೀವು ಯಾವ್ದು ನೋಡಿ ಅಧಿಸೂಚನೆ ಮಾಡಬೇಡಿ. ನಾನು ದಾಖಲಾತಿ ಮಾತಾಡ್ತಾ ಇದ್ದೀನಿ. 518 ಎಕರೆ ಏನು ಇವಾಗ ನೋಟಿಫಿಕೇಶನ್ ಆಗಿದೆ. 518 ಎಕರೆನಲ್ಲಿ ರೈತರು, ನೀವು ನೆನ್ನೆನೂ ಕೂಡ ಅದೇ ಹಳ್ಳಿಯ ಒಬ್ಬ ರೈತನ ಕೂಡ ನೀವು ಮಾತಾಡ್ಸಿದ್ರಿ. ನೀವು 3 ಜನ ಇಲ್ಲ ಅಂದವರು ಇದ್ರು ನಿಮ್ ಪಕ್ಕದಲ್ಲೇ. ಅದೇ ಹಳ್ಳಿ, ಅವ್ರು ಆ ಹಳ್ಳಿ ಇರೋಲ್ಲ, ನೆನ್ನೆ ಬಂದಿದ್ದವರು ಆ ಹಳ್ಳಿ. ಸುಮಾಂತ್ ಒಬ್ರು ಕಾಲರ್ ಅಲ್ಲಿಂದಲೇ ಕಾಲ್ ಮಾಡಿದ್ರು, ನೀವು ಹಳ್ಳಿಯ ರೈತರು ಅದ್ ಮರ್ತೋಗಿದೆ ಅವ್ರಿಗೆ. ಅಂತ ನಿಮ್ಗೆ ಹೇಳಿದ್ದು 89% ರೈತರು ಒಪ್ಕೊಂಡಿದ್ದಾರೆ. ಮಿಕ್ಕಿದ 11% ಏನು? ಎನಿವೆ ನನಗೆ ವಿಷಯ ಮಾತನಾಡಲಿಕ್ಕೆ ಎಕರೆನಲ್ಲಿ ಫೇಸ್ 1 ಶುರುವಾಗುತ್ತೆ. ಅಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಶುರುವಾಗುತ್ತೆ. ಸರ್, ಬಿಡದಿ ಆಯ್ತು, ಪರಿಷತ್ ಆಯ್ತು, ಆದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಬರದ ಭಯ ಶುರುವಾಗಿದೆ. ಆಲ್ರೆಡಿ ನಮಗೆ ಕೃಷಿ ಸಚಿವರಿಲ್ಲ, ಶಾಲೆಗಳ ಪ್ರಾರಂಭ ಆಗೋಗ್ಬಿಟ್ಟಿದೆ, ನಮಗೆ ಶಿಕ್ಷಣ ಸಚಿವರಿಲ್ಲ. 2ನೇ ಲಿಸ್ಟ್ ಅನೌನ್ಸ್ ಮಾಡ್ಲಿಕ್ಕೆ ಅಡ್ಡಿ ಆಗಿರೋದು ಯಾವುದು? ಮತ್ತದೇ ಪರಿಷತ್ ಚುನಾವಣೆಗಳು. ಅಂದ್ರೆ ರಾಜ್ಯಕ್ಕೆ ಬೇಕಾಗಿರುವ ಖಾತೆಗಳನ್ನ ಖಾಲಿ ಇಟ್ಕೊಂಡು ತಮಗ್ ಬೇಕಾಗಿರುವ ಪರಿಷತ್ನ ಒಂದು ಸ್ಥಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ. ಈಗ ಈ ರೀತಿಯ ಈ ಸೀಸನ್ ಮುಂಗಾರು ಮಳೆ ಇದೆಯಲ್ಲ, ಡೆಫಿಸಿಟ್ ಅಂತ ಈಗಾಗಲೇ ಹವಾಮಾನ ಇಲಾಖೆ ಹೇಳಾಗಿದೆ. ಹಾಗಾಗ್ಬಿಟ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ರೈತರು ಬಹಳ ಸಫರ್ ಆಗ್ತಾರೆ. ಈಗ ರಾಜೇಗೌಡರು ಆಗ್ಲೇ ಹೇಳಿದ್ರಲ್ಲ, ಎಲ್ಲಿ ಫಲವತ್ತತೆ ಕಡಿಮೆ ಇರ್ತದೆ ಅಲ್ಲಿ ಇಂಡಸ್ಟ್ರಿಗಳನ್ನ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವು ಅನೇಕ ವರ್ಷಗಳಿಂದ ಹೇಳ್ತಾ ಇರೋದಂದ್ರೆ, ಯಾವುದೇ ಸರ್ಕಾರ ಇರಲಿ, ನೀವು ಇಂಡಸ್ಟ್ರಿ ಕಾರಿಡಾರ್ಗಳನ್ನ ಅಲ್ಲಿ ಯೋಜನೆ ಮಾಡಿ. ಒಂದು ಆಮೇಲೆ ಈ ಒಂದು ಜಮೀನು ಒಂದು ಸ್ವಾಧೀನದ ವಿಚಾರದಲ್ಲಿ, ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಏನು ಕಾಂಟ್ರವರ್ಸಿ ಇದಾವಲ್ಲ, ಇದು ಬಿಡದಿಗೆ ಮಾತ್ರ ಸೀಮಿತ ಆಗಿಲ್ಲ. ಯಾವುದೇ ಪ್ರಾಜೆಕ್ಟ್ ಮಾಡಿ ನೀವು ದೇಶದಲ್ಲಿ ನೀರಾವರಿ ಯೋಜನೆಗಳಿಗೆ ಲ್ಯಾಂಡ್ ಅಕ್ವಿಷನ್ ಅಬ್ಜೆಕ್ಷನ್ ಇರ್ತವೆ. ನಾನು ನೋಡಿದ್ದೇನೆ, ಅನೇಕ ಮಲಪ್ರಭಾ ಯೋಜನೆ ನೋಡಿದ್ದೇನೆ. ಡೈರೆಕ್ಟ್ಲಿ ಐ ಹ್ಯಾವ್ ಸೀನ್ ದಟ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಅಲ್ಲಿ ರೈತರು ನೀರಾವರಿಗೆ ಯೋಜನೆಗೆ ಡ್ಯಾಮ್ ಕಟ್ತಿದ್ದೇವೆ, ಆದರೂ ಕೂಡ ರೈತರು ಇದು ಮಾಡ್ತಾರೆ. ಅದಿರ್ತದೆ, ರೈತರ ಅನೇಕ ಸಂಶಯಗಳು, ಅನೇಕ ಭಯ ಇರ್ತವೆ. ಅದೆಲ್ಲವನ್ನು ನೀಗಿಸೋದು ಸರ್ಕಾರದ ಕರ್ತವ್ಯ. ನರ್ಮದಾ ಯೋಜನೆಗೆ ಅಂತ ದೊಡ್ಡ ರೆಸಿಸ್ಟೆನ್ಸ್ ಇತ್ತು. ನರ್ಮದಾ ಬಚಾವ್ ಆಂದೋಲನ ಶುರುವಾಯಿತು ಆ ಕಾಲದಲ್ಲಿ. ಯಾವ್ದು ಅದು ಇಂಡಸ್ಟ್ರಿ ಅಲ್ಲ, ಅದು ನೀರಾವರಿ ಯೋಜನೆ. ಅದು ಹೀಗಿರುವಾಗ ಈ ಒಂದು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರಿಂದ ಸ್ವಲ್ಪ ಈ ರೀತಿಯ ರೆಸಿಸ್ಟೆನ್ಸ್ ಇಟ್ ಇಸ್ ಎಕ್ಸ್ಪೆಕ್ಟೆಡ್. ಯಾವುದೇ ರೆಸಿಸ್ಟೆನ್ಸ್ ಇಲ್ಲದೆ ಯಾವ ಯೋಜನೆನೂ ಆಗೋದಿಲ್ಲ, ಯಾವುದೇ ಪ್ರತಿಭಟನೆ ಯಾವ ಯೋಜನೆನೂ ಆಗೋದಿಲ್ಲ. ಬಟ್ ಸರ್ಕಾರದ ಕರ್ತವ್ಯ ಅವರನ್ನು
ತಮ್ಮ ವಿಶ್ವಾಸ ತಗೊಂಡು ಪರಿಸರ ಹೋಗ್ಬೇಕು. ಅಧ್ಯಯನ ಆಗ್ಬೇಕಾಗತ್ತೆ ಸರ್. ಪರಿಸರ ಅಧ್ಯಯನ ಆಗ್ಲೇಬೇಕು ಕಾನೂನು ಪ್ರಕಾರ. ಯಾಕೆಂದ್ರೆ ಆ It's a legal requirement. ಮಾಡೋ ಅವಶ್ಯಕತೆ ಗೌಡ್ರೆ, ರಾಜಗೌಡ್ರೆ, ಅದು ಕಾನೂನಿನ ಪ್ರಕಾರ ರಿಕ್ವೈರ್ಮೆಂಟ್. ಬಟ್ ಮಾಡಿಲ್ಲಲ್ಲ ಇವ್ರು. EIS ಅಂಡ್ ಆಲ್ಸೋ PRA ಎರಡೂ ರಿಕ್ವೈರ್ಡ್. ಮಾಡಿಲ್ಲ. ಅದ್ರ ಜೊತೆಗೆ ದಾಷ್ಟತನ ತೋರಿಸ್ತೀವಿ, ಮಾಡೇ ಮಾಡ್ತೀವಿ. ಸರಿ. ಸರಿ, ಈಗ ಇದೇ ಕುದುರೆ ಮುಖಕ್ಕೆ ಹೋದಾಗ ನಾವು ಮೈನಿಂಗ್ ಮಾಡ್ತಿದ್ದಂತ ಜಾಗನ ನಾವು ಜೀವ ವೈವಿಧ್ಯತೆ ಐತೆ ಅಂತೇಳಿ ಆ ಮೈನಿಂಗ್ ಅನ್ನೇ ನಿಲ್ಲಿಸ್ತಂತವ್ರು ನಾವು. ಸರ್, ಇದು ಪಾಯಿಂಟ್ ಖಂಡಿತ ಮುಗಿಸ್ಬಿಡ್ತೀನಿ ಪ್ಲೀಸ್. ಯಾಕಂದ್ರೆ ಈ ಪರಿಷತ್ ಚುನಾವಣೆ ಏನಾಗ್ಬಿಟ್ಟಿದೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಅವ್ರಿಗೆ ಮತ್ತೆ ತಮ್ಮ ಒಂದು ಪೊಸಿಷನ್ ಇದೆ ಅಲ್ಲ, ಐ ಕ್ಯಾನ್ ಮ್ಯಾನೇಜ್ ದ ಪಾರ್ಟಿ ಅಂತ ಅದನ್ನ ಪ್ರೂವ್ ಮಾಡೋ ಅಗತ್ಯ ಇದೆ ಹೈಕಮಾಂಡ್ ಆಗ್ಲಿ ಅಥವಾ ತನ್ನ ಪಕ್ಷಕ್ಕೆ ಆಗ್ಲಿ. ಹೀಗಾಗಿ ಹಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ ಬೀಯಿಂಗ್ CLP ಲೀಡರ್, ಶಾಸನಸಭೆ ನಾಯಕ ಅವರು. ಆಮೇಲೆ ಆದ್ರೆ ಇದಾದ ಮೇಲೆ ಮತ್ತೆ ನೀವು ಅನೇಕ ಇಲಾಖೆಗಳ ಈ ಪೋರ್ಟ್ಫೋಲಿಯೋ ಅಲಾಟ್ಮೆಂಟ್ ಅಲ್ಲಿ ಇದೇ ರೀತಿಯ ಕಂಟ್ರೋಲ್ಸ್ ಮುಂದುವರೆದ್ರೆ ಜನ ಬೇಸತ್ತು ಹೋಗ್ತಾರೆ. ಪ್ರಾಬ್ಲಮ್ ದೇ ಕ್ಯಾನ್ ಟಾಲರೇಟ್ ಟಿಲ್ ಟುಮಾರೋ, ಯಾಕಂದ್ರೆ ನಾಳೆನೇ ಚುನಾವಣೆ ಆಗುತ್ತೆ. ಇದಾದ ಮೇಲೆ ಮತ್ತೆ ನೀವು ಅನೇಕ ಇನ್ನು 20 ಸಂಪುಟ ಸ್ಥಾನಗಳಿದ್ದಾವೆ, ಅದರಲ್ಲಿ ಸರಿಯಾಗಿ ಎಲ್ಲ ಅಲಾಟ್ಮೆಂಟ್ ಮಾಡಿ ಅದ್ರ ಜೊತೆ ಉತ್ತರ ಕರ್ನಾಟಕಕ್ಕೆ ನೀವು ಸರಿಯಾದ ಆದ್ಯತೆ ಕೊಟ್ಬಿಟ್ರೆ ಐ ಥಿಂಕ್ ಕರೆಕ್ಟ್. ಆಕ್ಚುಲಿ